ಇದು ಪುಣ್ಯಕಥೆ ಲೋಕಕ್ಕಿದೆ ಮುಕುತಿಯ ಪಥ, ಇದ ಕೇಳುವವನೇ ಕೃತಾರ್ಥ. ಇದು ಸರ್ವ ಸಾಧನ ವಿದುಗಳಿಗೆ ಸಮ್ಮತ, ಮುದ ನೀವುದು ಕೇಳ್ವ ಜನಕ್ಕೆ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ, ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾಃ ಸತಾಂ. ಇದು ಪುಣ್ಯಕಥೆ ಲೋಕಕ್ಕಿದೆ ಮುಕುತಿಯ ಪಥ ಎಂಬ ನಾಟಿ ರಾಗದ ರೂಪಕ ತಾಳದ ಪಲ್ಲವಿಯಲ್ಲಿ ಶ್ರೀ ವಾದಿರಾಜರು ವೈಕುಂಠ ವರ್ಣನೆಯ ಕಥೆಯ ವಿವರವನ್ನು ಹೇಳಿದ್ದಾರೆ. ಅರ್ಥ: ಇದು ಈ ಗ್ರಂಥದ ವಿಷಯವು. ಪುಣ್ಯಕಥೆ ನಿತ್ಯ ಸುಖ ಸಾಧನದ ನಿರೂಪಣೆಯು. ಇದು ಈ ಅನುವಾದವು ಲೋಕಕ್ಕೆ, ಸಂಸಾರಿಗಳಿಗೆ, ಅಜ್ಞಾನಾವಸ್ಥೆಯಲ್ಲಿರುವ ಸಜ್ಜನರಿಗೆ. ಮುಕುತಿಯ ಪಥ ಮೋಕ್ಷ ಮಾರ್ಗವು. ಇದನ್ನು ಕೇಳುವವನೇ, ಕೇಳಿ ನಿಷ್ಠೆಯನ್ನು ಹೊಂದುವವನೇ ಕೃತಾರ್ಥ. ಪುರುಷಾರ್ಥ ಸಾಧನೆಗಾಗಿ ಮಾಡಬೇಕಾದುದನ್ನು ಮಾಡಿ ಫಲ ಪಡೆದವನು, ಜೀವನವನ್ನು ಸಫಲಗೊಳಿಸಿಕೊಂಡವನು. ಮಹಾನಾರಾಯಣೋಪನಿಷತ್ತಿನಲ್ಲಿ ಒಂದು ಭಕ್ತಿ ಮಂತ್ರ ಹೀಗಿದೆ: ಉತ್ತಮೇ ಶಿಖರೇ ಜಾತೆ ಭೂಮ್ಯಾ ಪರ್ವತ ಮೂರ್ಧನಿ, ಬ್ರಾಹ್ಮಣೋಭ್ಯೋಭ್ಯನುಜ್ಞಾತ ಗಚ್ಚ ದೇವಿ ಯಥಾ ಸುಖಂ. ಭೂಮಿಯಲ್ಲಿ ಉನ್ನತ ಶಿಖರದಂತಿರುವ ಶ್ವೇತದ್ವೀಪ, ಅನಂತಾಸನಗಳ ಅರಮನೆಗಳಲ್ಲಿ ಅಭಿವ್ಯಕ್ತಳಾಗಿರುವವಳೇ, ಮೇರು ಪರ್ವತದಲ್ಲಿರುವ ಅತ್ಯುನ್ನತವಾದ ವೈಕುಂಠದಲ್ಲಿಯೂ ಅಭಿವ್ಯಕ್ತಳಾಗಿರುವವಳೇ, ದೇವಿ ಸಾವಿತ್ರಿ ವೇದಾಧ್ಯಯನ ಜಪ ನಿರತರಾದವರಿಗೆ ಅನುಗ್ರಹ ಮಾಡಿ ಸುಖವಾಗಿ ಹಿಂತೆರಳು. ಇದು ವೈಕುಂಠ ವರ್ಣನೆ, ಪುಣ್ಯಗ್ರಂಥ, ಲೋಕಕ್ಕೆ ಮಾರ್ಗ, ಮೋಕ್ಷ ಮಾರ್ಗ ಪ್ರದರ್ಶಕ. ಇದನ್ನು ಶ್ರವಣ ಮಾಡುವವನೇ ಧನ್ಯ. ಇದು ಸಕಲಾಭೀಷ್ಟ ಸಾಧಕ, ಜ್ಞಾನಿಗಳಿಗೆ ಸಮ್ಮತ, ಶ್ರೋತೃಗಳಿಗೆ ಆನಂದಕರ. ಇದನ್ನು ವಾದಿರಾಜರು ಈ ಪಲ್ಲವಿಯಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.